ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಪ್ರಿಯ ವೀಕ್ಷಕರೇ, 2026ರ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ವರ್ಷ ಹೊಸ ಹರುಷ, ಸಂತೋಷ, ಆರೋಗ್ಯ, ಐಶ್ವರ್ಯ, ಸುಖಕರವಾದ ನೆಮ್ಮದಿಯ ಜೀವನ ಕೊಡಲಿ ಅಂತ ನನ್ನ ಆರಾಧ್ಯ ದೇವರಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ, ಶ್ರೀ ಪರಾಭವನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾಫಲಗಳು. ದ್ವಾದಶ ರಾಶಿಗಳ ಫಲ ಹೇಳುವುದಕ್ಕೆ ಮುಂಚೆ ಗೋಚಾರದಲ್ಲಿ ಆಗುವ ಬದಲಾವಣೆ, ಅಂದರೆ ಬ್ರಹ್ಮಾಂಡಲದಲ್ಲಿ ಆಗುವ ಗ್ರಹಗತಿಗಳ ಸಂಚಾರ, ಯಾವ ಯಾವ ಗ್ರಹಗಳು ಎಲ್ಲಿಯವರೆಗೂ ಯಾವ ಸ್ಥಳದಲ್ಲಿ ಕುಳಿತಿರುತ್ತದೆ, ಹಾಗೂ ಮನೆ ಬದಲಾವಣೆ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಸ್ಥಳ ಬದಲಾವಣೆಯಿಂದ ಯಾವ ನಕ್ಷತ್ರಕ್ಕೆ ಒಳ್ಳೆಯದು, ಯಾವ ನಕ್ಷತ್ರಕ್ಕೆ ಕೆಟ್ಟದಾದ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಉಗಾದಿ ಹಬ್ಬವು 2026ರಲ್ಲಿ 2026 19ನೇ ತಾರೀಕು ಬಂದಿರುವುದರಿಂದ ಅವತ್ತು ಗುರುವಾರ. ಗುರು ಬಂದ್ಬಿಟ್ಟು ನಮಗೆ ರಾಜ. ವಿಶೇಷವಾಗಿ 19ನೇ ತಾರೀಕು ಗ್ರಹಗತಿಗಳ ಗೋಚಾರದಲ್ಲಿ ಗ್ರಹಗತಿಗಳ ಸಂಚಾರ ಹೇಗಿದೆ ಅಂದರೆ, ಮೇಷರಾಶಿಯಲ್ಲಿ ಶುಕ್ರ ಭಗವಾನರು, ಮಿಥುನದಲ್ಲಿ ಗುರು ಭಗವಾನರು, ಸಿಂಹದಲ್ಲಿ ಕೇತು ಭಗವಾನರು, ಕನ್ಯಾದಲ್ಲಿ ಚಂದ್ರ ಭಗವಾನರು, ಕುಂಭರಾಶಿಯಲ್ಲಿ ಬುಧ ಭಗವಾನರು ಹಾಗೂ ರಾಹು ಭಗವಾನರು, ಮೀನರಾಶಿಯಲ್ಲಿ ಶನಿ, ರವಿ, ಕುಜ ಭಗವಾನರು ಗೋಚಾರದಲ್ಲಿದ್ದಾರೆ. ಇಲ್ಲಿ ವೃಷಭ ರಾಶಿ. ಈ ಪರಾಭವನಾಮ ಸಂವತ್ಸರದ ಫಲವೇನು? ವೃಷಭ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ? ಕುಟುಂಬ, ಉದ್ಯೋಗ, ವ್ಯಾಪಾರ, ಆರೋಗ್ಯ ಏನೆಲ್ಲ ಬದಲಾವಣೆಯಾಗಲಿದೆ? ಯಾವ ಕ್ಷೇತ್ರದಲ್ಲಿ ಶುಭ, ಯಾವ ಕೆಲಸದಲ್ಲಿ ಅಶುಭ ಎಂಬುದರ ಸಂಪೂರ್ಣ ಮಾಹಿತಿ ಕೊಡಲು ಪ್ರಯತ್ನ ಮಾಡುತ್ತೇನೆ. ವೃಷಭ ರಾಶಿ: ಕೃತ್ತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರಾ ನಕ್ಷತ್ರ 1, 2 ಪಾದ. ಕೃತ್ತಿಕಾ ನಕ್ಷತ್ರಕ್ಕೆ ಇ, ಉ, ಎ ಎಂಬ ಅಕ್ಷರಗಳು, ರೋಹಿಣಿ ನಕ್ಷತ್ರಕ್ಕೆ ಓ, ವ, ವಿ, ಉ ಎಂಬ ಅಕ್ಷರಗಳು, ಮೃಗಶಿರಾ ನಕ್ಷತ್ರಕ್ಕೆ ವೇ, ಓ ಎಂಬ ಅಕ್ಷರಗಳು ಬರುತ್ತದೆ. ವಿಶೇಷವಾಗಿ ವೃಷಭ ರಾಶಿಯವರಿಗೆ ಆದಾಯ 5, ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5, ಗೌರವ 3, ಅಗೌರವ 5, ಸುಖ 6, ದುಃಖ 3. ಮೊದಲಿಗೆ ಶನಿ, ರಾಹು, ಕೇತು ಹಾಗೂ ಗುರು ಭಗವಾನರ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಆಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಡೀ ವರ್ಷ ಶನಿ ಭಗವಾನರು ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಸಂಚರಿಸುತ್ತಾರೆ. ಇದು ಸಾಮಾನ್ಯವಾಗಿ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ಸ್ಥಾನ. ಗುರುಗ್ರಹವು ಜೂನ್ 2ನೇ ತಾರೀಕಿನವರೆಗೂ ಲಾಭಸ್ಥಾನವಾದ 2ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ. ನಂತರ ಮಿಥುನದಿಂದ ಕರ್ಕಾಟಕಕ್ಕೆ ಸಂಚಾರ ಮಾಡಲಿದ್ದು, ಅದು ಗುರುವಿಗೆ 3ನೇ ಮನೆಯಾಗುತ್ತದೆ, ಅದು ವ್ಯಯಸ್ಥಾನ. ನಂತರ ಅಕ್ಟೋಬರ್ ತಿಂಗಳಲ್ಲಿ 4ನೇ ಮನೆಯಾದ ಸಿಂಹರಾಶಿಗೆ ಪ್ರವೇಶ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಪುನಃ ಸಿಂಹಕ್ಕೆ ವಾಪಸ್ ಬರುತ್ತಾರೆ. ಇನ್ನು ರಾಹು ಕೇತು ಗ್ರಹಗಳು ಡಿಸೆಂಬರ್ 5ನೇ ತಾರೀಕಿನವರೆಗೂ ಕ್ರಮವಾಗಿ ರಾಹು ಕರ್ಮಸ್ಥಾನವಾದ 10ನೇ ಮನೆಯಾದ ಕುಂಭರಾಶಿಯಲ್ಲಿಯೂ, ಕೇತು ಮಾತೃಸ್ಥಾನವಾದ ಸುಖಸ್ಥಾನವಾದ 4ನೇ ಮನೆ ಸಿಂಹರಾಶಿಯಲ್ಲೂ ಸಂಚಾರ ಮಾಡಿ, ನಂತರ ರಾಹು 9ನೇ ಮನೆಯಾದ ಮಕರಕ್ಕೆ, ಕೇತು 3ನೇ ಮನೆಯಾದ ಕರ್ಕಾಟಕಕ್ಕೆ ಪ್ರವೇಶ ಮಾಡುತ್ತಾರೆ. ಇಲ್ಲಿಯವರೆಗೆ ಜೂನ್ 2ರವರೆಗೂ ಚೆನ್ನಾಗಿ ಶುಭಸ್ಥಾನವಾಗಿರ್ತಕ್ಕಂಥ ಗುರು ಒಳ್ಳೆಯ ಫಲವನ್ನು ಕೊಡುತ್ತಾನೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಕುಟುಂಬದಲ್ಲಿ ನೆಮ್ಮದಿಯಾಗಿರ್ತಕ್ಕಂತಹ ವಾತಾವರಣ, ಗೌರವ ಪ್ರಾಪ್ತಿ, ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ನಂತರ ಜೂನ್ 2ರಿಂದ ಗುರುವು ತೃತೀಯ ಭಾವಕ್ಕೆ ಹೋಗುವುದರಿಂದ ವ್ಯಯಸ್ಥಾನದಲ್ಲಿ ಗುರುವಿನ ಬಲ ವ್ಯಯವಾಗುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾಗಿರ್ತಕ್ಕಂಥ ನಷ್ಟ ಸಂಭವಿಸಬಹುದು. ಆರೋಗ್ಯದಲ್ಲಿ ಸಮಸ್ಯೆ ಕಂಡುಬರಬಹುದು. ಆರ್ಥಿಕವಾಗಿ ಸಮಸ್ಯೆ ಉಂಟಾಗಿ ಸಾಲಬಾಧೆ ಹೆಚ್ಚಾಗುತ್ತದೆ. ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ವಿರೋಧಿಗಳಿಂದ ತೊಂದರೆ, ಕುಟುಂಬದಲ್ಲಿ ಅಹಿತಕರವಾಗಿರ್ತಕ್ಕಂಥ ವಾತಾವರಣ ಕಂಡುಬರುತ್ತದೆ. ಆದರೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವುದರಿಂದ 11ನೇ ಮನೆಯಲ್ಲಿ ಒಳ್ಳೆಯ ಫಲ ಕೊಡುತ್ತಾನೆ ಶನಿ ಭಗವಾನರು. ಇಡೀ ವರ್ಷ ಇವರಿಗೆ ಶನಿಯ ಭಗವಾನ ಒಳ್ಳೆಯ ಮನೆಯಲ್ಲಿ ಇರುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ. ಏನೇ ಸಮಸ್ಯೆ ಬಂದರೂ ಶನಿಗ್ರಹದ ವೀಕ್ಷಣೆಯಿಂದ ಸ್ವಲ್ಪ ಎಲ್ಲ ಸಮಸ್ಯೆಯಿಂದ ಪಾರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಹೆಚ್ಚಿನ ಫಲಕ್ಕಾಗಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ. ನಮಸ್ಕಾರ.